ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಬಂದು ಅಲ್ಲಿ ವಲಸಿಗರು ನೆಲೆಯನ್ನ ಕಂಡುಕೊಂಡಿದ್ದಾರೆ, ಅದು ಕೂಡ ಅಕ್ರಮವಾಗಿ. ಅವರೆಲ್ಲರ ಹಿಂದೆ ಒಬ್ಬ ಪಾತ್ರಧಾರಿ ಇದ್ದಾನೆ, ಸೂತ್ರಧಾರಿ ಕೂಡ ಇದ್ದಾನೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆಯೇ ಸುದ್ದಿಯನ್ನ ಮಾಡಿತ್ತು. ನುಂಗುಬಾಕ ವಸೀಂ ಮೋಸದ ಕತೆ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ವಸೀಂ ಸರ್ಕಾರಿ ಜಾಗ ಮಾರಾಟ ಮಾಡಿದ್ದ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಕಳೆದ ತಿಂಗಳು 29ನೇ ತಾರೀಕೆ ವಸೀಂನನ್ನ ಆನ್ ಸ್ಪಾಟ್ ಆನ್ ಗ್ರೌಂಡ್ ಅಲ್ಲಿ ಅದೇ ಕೋಗಿಲು ಬಡಾವಣೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನೀವು ಹಣವನ್ನ ಪಡೆದುಕೊಂಡು ಇಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀರಿ, ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಅಂತೇಳಿ ಅವತ್ತೇ ಹೇಳಿತ್ತು. ಈಗ ಅಲರ್ಟ್ ಆಗಿರೋದು, ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಅಸಲಿ ಮುಖವಾಡ ಈಗ ಕಳಿಸಿದೆ. ಯಾರೋ ಒಬ್ರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಬಂದು ನಮ್ಮನ್ನ ಇಲ್ಲಿ ಸೇರಿಸಿದ್ದು, ಈಗ ಅವರು ಮುಂದೆನೆ ಬರ್ತಾ ಇಲ್ಲ ಅಂತ ಹೇಳಿ. ಹೌದಾ? ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ ಜಾಗ ಮನೆಗಳು ಮಾಡ್ಕೊಂಡಿದ್ರಂತೆ. ಸುಳ್ಳು ಮಾಹಿತಿ ಇದು. ಜನಗಳಿಗೆ ಇಲ್ಲೊಂದು ತಿಳುವಳಿಕೆ ಇಲ್ಲ. ಅದೇನಂತ ಹೇಳೋರೆ, ಕಾಸು ಗೀಸು ಇಟ್ಕೊಂಡು ಯಾರು ಈ ತರ ಮಾರಾಟಗಳು ಇಲ್ಲ ಸರ್. ಸರ್ಕಾರಿ ಜಾಗದಲ್ಲಿ ಯಾರು ಕಾಸು ಮಾರಾಟ ಮಾಡಕ್ ಹೋಯ್ತಾರೆ? ಪಾಪ ಬಡವ್ರ ಬಗ್ಲು ಇರ್ಲಿಲ್ಲ, ಬಂದ್ ಮನೆಗಳು ಕಟ್ಕೊಂಡವ್ರೆ. ಇವಾಗಲ್ಲ 15 ವರ್ಷ ಆಗಿತ್ತು. ಇವಾಗ ಪ್ರೆಸೆಂಟ್ ಬಯೋಗ್ಯಾಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಕಾರ್ಯಕ್ರಮ ಮಾಡಿರೋದು. ಗಾರ್ಬೇಜ್ ಜನ ಇಲ್ಲಿ ಇದ್ ಮಾಡ್ತಾರೆ ಅಂತಾರ. ಗಾರ್ಬೇಜ್ಗೋಸ್ಕರ ಅದೇ ಬಯೋಗ್ಯಾಸ್ ಅಂತ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಪ್ಲಾನ್ ಮಾಡ್ಕೊಂಡು BBMP ಆಯ್ತು ಅಂತ ಮಾಡ್ಕೊಂಡಿರೋದು. ನೆನ್ನೆ BZ ಜಮೀರ್ ಅಹಮದ್ ಸಾಹೇಬ್ರು ಬಂದಿದ್ರು. ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ, ಸರ್ಕಾರ ನೇತೃತ್ವದಲ್ಲಿ ನಿಮ್ಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ, ನಾಳೆವರೆಗೂ ಟೈಮ್ ಕೊಟ್ಟವ್ರೆ. ನಾಳೆ ಎಲ್ಲಾರ್ಗು ಇಲ್ಲಿಂದ ಏನೈತೆ ಸರ್ಕಾರದಿಂದ ಪರಿಹಾರ ಮಾಡ್ಕೊಡ್ತೀನಿ. ವಸೀಂ ಅವರೇ, ನೇರವಾಗಿ ಕೇಳ್ತೀನಿ ಪ್ರಶ್ನೆ. ನಿಮ್ಗೆ ದುಡ್ಡು ಕೊಟ್ಟು ಇಲ್ಲಿ ಬಂದ್ ಜನ ಸೇರ್ಕೊಂಡವ್ರಂತೆ? ಇಲ್ಲ, ನೀವೇ ದುಡ್ಡು ಇಸ್ಕೊಂಡಿದ್ದೀರಂತೆ? ತಪ್ಪಾರೋಪ ಸರ್ ಇದು. ನಾನು ಇಲ್ಲ ಇದೀನಲ್ಲ. 50,000, 2 ಲಕ್ಷ, 3 ಲಕ್ಷ ಇಸ್ಕೊಂಡು ವಸೀಂ ಅವ್ರಿಗೆ? ಇಲ್ಲ ಸರ್, ತಪ್ಪಾರೋಪ. ನಾನು ಇಲ್ಲ ಇದೀನ. ನಿಮ್ಮೆಲ್ಲ ಆರೋಪ ಮಾಡ್ತಿದ್ದಾರೆ. ಜನಗಳಿಗೆ ಸ್ವಲ್ಪ ಹೇಳ್ಕೊಡಂತ ವಿರೋಧಿಗಳು ಇರ್ತಾರೆ. ಸ್ವಲ್ಪ ಹೇಳು ಅಂತ ಹೆಸರು ಕೇಳ್ತಾರೆ. ವಾಸಿಂ ಬಡಾವಣೆ ಇರೋದು ನಿಮ್ಮ ಹೆಸರಲ್ಲ ಅಂತ? ಹೌದು ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಕೇಳ್ರಿ, ಇಲ್ಲಿ ವಾಸಿಂ ಬಡಾವಣೆ ಯಾಕಿದೆ ಅಂತ ಹೇಳಿದ್ರೆ ಅಲ್ಲಿ ಜನ ಹೆಸರಲ್ಲೇ ಇದೆ ಅಂತ. ಅದು ಹೆಸರು ಯಾರಿಗೂ ಗೊತ್ತಿಲ್ಲ. ಅಲ್ಲಿ SRS ಬ್ಯಾಕ್ ಸೈಡ್ ಹೇಳಕ್ ಜನಕ್ ಬಂದಿಲ್ಲ. ಅಲ್ಲಿ ಯಾಕಂದ್ರೆ ನಾನು ಸುಮಾರು 40ರಿಂದ ವಾಸ ಇದ್ದೀನಿ. ಆ ವಿಚಾರಕ್ಕೋಸ್ಕರ ಏನ್ ಮಾಡೋರು, ಎಲ್ಲ ಒಂದು ಕಡೆಯಲ್ಲ ಆರೋಪ ಕೇಳಿ ಬರ್ತಾ ಇರುವಂತದ್ದು, ವಸೀಂ ಅವರು ದುಡ್ಡು ತಗೊಂಡ್ರು, ನಮಗ್ ಜಾಗಗಳನ್ನ ಕೊಟ್ರು ಅಂತ ಹೇಳಿ. ಇಲ್ಲ ಸರ್, ಸುಳ್ಳು ಆರೋಪ ಇದು. ನಾವು ಇಲ್ಲ ಇದೀವಿ. ಸುಳ್ಳು ಆರೋಪ ಅದು. ಸುಳ್ಳು ಆರೋಪ ಇದು. ಇವಾಗ ಜನ ಅವ್ನ ಮನೆ ಕಟ್ಕೊಳಕ್ ಒಂದ್ 50,000 30,000 ಖರ್ಚಾಗತ್ತೆ. ನಮ್ಗೆ ಗೊತ್ತಾಗಲ್ಲ, ಹಣ ಕಟ್ಕೊಡ್ರ ಅಂತಾರೆ. ನಾವು ಕಟ್ಕೊಡಕ್ ಆಗಲ್ಲ. ನೀವು ಯಾವ್ದೋ ಮೇಸ್ರಿಗೆ ಹಿಡ್ಕೊಂಡು ಕಟ್ಕೊಡ್ರಪ್ಪ ಅಂತ ನಾವು ಹೇಳ್ತೀವಿ. ಸರಿಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಡೇ 1 ಈ ಇನ್ಸಿಡೆಂಟ್ ಆಗಿದ್ದ ವೆರಿ ನೆಕ್ಸ್ಟ್ ಡೇ ನೀವು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ರಿ, ನಾನು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ವಿ. ಅಲ್ಲಿನ ಜನರನ್ನ ಮಾತಾಡಿಸಿದಾಗ ಜನರೇ ಒಪ್ಕೊಂಡಿದ್ರು, ನಾವಿಲ್ಲಿ ವಾಸಿಂನನ್ನು ದುಡ್ಡು ಕೊಟ್ಟು ಬಂದಿದ್ವಿ, 40,000, 50,000, 80,000. ಅವತ್ತಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ನಾವು ಅದನ್ನ ಗಂಭೀರವಾಗಿ ತಗೊಂಡು ಕೋಗಿಲು ಬಡಾವಣೆಯಲ್ಲಿ ಆಗಿರುವಂತಹ ಅಕ್ರಮಗಳನ್ನ ಪ್ರತಿನಿತ್ಯ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಇವತ್ತು ಅದು ಇಂಪ್ಯಾಕ್ಟ್ ಆಗಿದೆ. ಆತನ ಅರೆಸ್ಟ್ ಕೂಡ ಆಗಿರೋದು. ಚರಣ್, ಎಸ್ ನಾಗೇಂದ್ರ ಬಾಬು, ಏನೋ ಕೋಗಿಲು ಬಡಾವಣೆ ಇಡೀ ದೇಶದಾದ್ಯಂತ ಸದ್ದನ್ನ ಮಾಡಿತ್ತು. ಅದಾದ ಬಳಿಕ ವಸೀಂನ ಬೆನ್ನತ್ತಿ ರಿಪಬ್ಲಿಕ್ ಕನ್ನಡ ಕೂಡ ಹೊರಟಿತ್ತು. ವಸೀಂ ಲೇಔಟ್ಗೆ ಯಾರ ಹೆಸರಿಟ್ರು, ವಸೀಂ ಅಂದ್ರೆ ಯಾರು, ಮತ್ತೆ ವಸೀಂನ ಹಿನ್ನೆಲೆ ಏನು ಅನ್ನೋದನ್ನ ಬೆನ್ನತ್ತಿ ರಿಪಬ್ಲಿಕ್ ಕನ್ನಡ ಹೊರಟಿತ್ತು. ಅಲ್ಲಿನ ಸ್ಥಳೀಯ ನಿವಾಸಿಗಳಾಗಿರಬಹುದು, ಮತ್ತೆ ಒಂದಿಷ್ಟು ಜನ ಏನು ಅಕ್ರಮವಾಗಿ ಬಂದು ನೆಲೆಸಿರುವಂತಹ ನಿವಾಸಿಗಳಾಗಿರಬಹುದು, ಪ್ರತಿಯೊಬ್ಬರು ಕೂಡ ಅವರ ಬಾಯಲ್ಲಿ ಬರ್ತಿದ್ದಂತಹ ಏಕೈಕ ಹೆಸರು ಅದು ವಸೀಂ. ವಸೀಂಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಅವರೇ ನಮಗೆ ಹಕ್ಕುಪತ್ರವನ್ನ ಮಾಡ್ಕೊಡ್ತೀವಿ, ಮನೆಯನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರು. ಮತ್ತೆ ಒಂದಿಷ್ಟು ಸ್ಥಳೀಯರು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು. ಆತ 3ರಿಂದ 4 ಲಕ್ಷ ನೀಡಿ ತೆಗೆದುಕೊಂಡು ಇಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿರೋರ್ನ ಕರ್ಕೊಂಡು ಬಂದು ಇಲ್ಲಿ ಮನೆ ಮಾಡಿ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡ ಆತನ ಬೆನ್ನು ಬೀಳುತ್ತೆ. ಆತ ಎಲ್ಲಿ ಹೋದ್ರೂ ಆತನ ಪ್ರತಿಯೊಂದು ಮೂಮೆಂಟ್ ಅನ್ನ ಕೂಡ ಬೆನ್ನು ಬೀಳುತ್ತೆ. ಮತ್ತೆ ಅಲ್ಲಿನ ನಿವಾಸಿಗಳನ್ನ ಒಂದಿಷ್ಟು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ವಸೀಂ ಅಂದ್ರೆ ಏನು, ಅವನು ಯಾವೆಲ್ಲ ವಿಚಾರದಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದ, ಮತ್ತೆ ಜಾಗವನ್ನ ಹೇಗೆ ಕಬಳಿಸಿದ್ದ, ಮತ್ತೆ ದುಡ್ಡನ್ನ ಹೇಗೆ ಪೀಕಿದ್ದ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡುತ್ತೆ. ಅದಾದ ಬಳಿಕ ನೇರ ಪ್ರಶ್ನೆಯನ್ನ ಕೂಡ ವಸೀಂಗೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ವಸೀಂ ರಿಪಬ್ಲಿಕ್ ಕನ್ನಡದ ಒಂದಿಷ್ಟು ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಅಲ್ಲಿಂದ ಕಾಲ್ಕಿತ್ತು. ಮತ್ತೆ
ವಸೀಂ ಲೇಔಟ್ ಮತ್ತೆ ಫಕೀರ್ ಲೇಔಟ್ ಏನಿದೆ ಆ ಒಂದು ಭಾಗದ ಕಡೆಗೆ ತಲೆ ಮಾಡಿ ಕೂಡ ಬರೋದಿಲ್ಲ. ಅಲ್ಲಿಂದ ಎಸ್ಕೇಪ್ ಆದ ಆತ ಅಲ್ಲಿಂದ ಸಂಪೂರ್ಣವಾಗಿ ಮಾಯ ಆಗ್ತಾನೆ. ರಿಪಬ್ಲಿಕ್ ಕನ್ನಡದ ದಿಟ್ಟ ವರದಿ ಏನಿದೆ ಆ ಒಂದು ವರದಿಗೆ ವಸೀಂನ ಬಂಡವಾಳಗಳು ಎಲ್ಲಾ ಬಯಲಾಗುತ್ತೆ. ಎಷ್ಟು ಹಣ ಈಸ್ಕೊಂಡಿದ್ದಾನೆ, ಎಷ್ಟು ಜನರಿಗೆ ನಿವಾಸವನ್ನ ಕೊಡಿಸಿದ್ದಾನೆ ಅನ್ನೋದರ ಪ್ರತಿಯೊಂದು ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಅದಾದ ಬಳಿಕ ವಸೀಂನ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡುತ್ತೆ. ಪ್ರಮುಖವಾಗಿ ಆತನಿಗೆ 2024 ಜೂನ್ ನಂದು ಒಂದು ತಹಶೀಲ್ದಾರರಿಂದ ನೋಟಿಸ್ ನೀಡಲಾಗಿರುತ್ತೆ. ಈ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಪ್ರಮುಖ ಅಂಶವಾಗಿ ಅದನ್ನ ಇರಿಸಿಕೊಂಡು ಅಲ್ಲಿನ ನಿವಾಸಿಗಳ ಒಂದಿಷ್ಟು ಮಾಹಿತಿಯ ಮೇರೆಗೆ ಆತನನ್ನ ಪ್ರಶ್ನಿಸುತ್ತೆ. ಆದ್ರೆ ನಾನು ಯಾವುದೇ ರೀತಿಯಾಗಿ ಜಾಗವನ್ನ ಮಾರಾಟ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ ಅವನು ಆ ಒಂದು ಜಾಗದಲ್ಲಿ ನೀಡ್ತಾನೆ. ಆದ್ರೆ ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು, ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚರಣ್. ನಿಮ್ಮೆಲ್ಲ ಮಾಹಿತಿಗಾಗಿ ಬಡಾವಣೆಯಲ್ಲಿ ಅಕ್ರಮವಾಗಿ ಬಂದು ಅಲ್ಲಿ ವಲಸಿಗರು ನೆಲೆಯನ್ನ ಕಂಡುಕೊಂಡಿದ್ದಾರೆ, ಅದು ಕೂಡ ಅಕ್ರಮವಾಗಿ. ಅವರೆಲ್ಲರ ಹಿಂದೆ ಒಬ್ಬ ಪಾತ್ರಧಾರಿ ಇದ್ದಾನೆ, ಸೂತ್ರಧಾರಿ ಕೂಡ ಇದ್ದಾನೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಈ ಹಿಂದೆಯೇ ಸುದ್ದಿಯನ್ನ ಮಾಡಿದೆ. ನುಂಗುಬಾಕ ವಸೀಂ ಮೋಸದ ಕತೆ ಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ವಸೀಂ ಸರ್ಕಾರಿ ಜಾಗ ಮಾರಾಟ ಮಾಡಿದ್ದ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಕಳೆದ ತಿಂಗಳು 29ನೇ ತಾರೀಕಿಗೆ ವಸೀಂನನ್ನ ಆನ್ ಸ್ಪಾಟ್, ಆನ್ ಗ್ರೌಂಡ್ ಅಲ್ಲಿ ಅದೇ ಕೋಗಿಲು ಬಡಾವಣೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನೀವು ಹಣವನ್ನ ಪಡೆದುಕೊಂಡು ಇಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀರಿ, ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಅಂತೇಳಿ ಅವತ್ತೇ ಹೇಳಿತ್ತು. ಈಗ ಅಲರ್ಟ್ ಆಗಿರೋದು, ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಅಸಲಿ ಮುಖವಾಡ ಈಗ ಕಳಿಸಿದೆ. ಯಾರೋ ಒಬ್ರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಬಂದು ನಮ್ಮನ್ನ ಇಲ್ಲಿ ಸೇರಿಸಿದ್ದು, ಈಗ ಅವರು ಮುಂದೆನೆ ಬರ್ತಾ ಇಲ್ಲ ಅಂತ ಹೇಳಿ. ಹೌದಾ? ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ ಜಾಗ ಮನೆಗಳು ಮಾಡ್ಕೊಂಡಿದ್ರಂತೆ. ಸುಳ್ಳು ಮಾಹಿತಿ ಇದು. ಜನಗಳಿಗೆ ಇಲ್ಲೊಂದು ತಿಳುವಳಿಕೆ ಇಲ್ಲ. ಅದೇನಂತ ಹೇಳೋರೆ, ಕಾಸು ಗೀಸು ಇಟ್ಕೊಂಡು ಯಾರು ಈ ತರ ಮಾರಾಟಗಳು ಇಲ್ಲ ಸರ್. ಸರ್ಕಾರಿ ಜಾಗದಲ್ಲಿ ಯಾರು ಕಾಸು ಮಾರಾಟ ಮಾಡಕ್ ಹೋಯ್ತಾರೆ? ಪಾಪ ಬಡವ್ರ ಬಗ್ಳು ಇರ್ಲಿಲ್ಲ, ಬಂದ್ ಮನೆಗಳು ಕಟ್ಕೊಂಡವ್ರೆ. ಇವಾಗಲ್ಲ 15 ವರ್ಷ ಆಗಿತ್ತು. ಇವಾಗ ಪ್ರೆಸೆಂಟ್ ಬಯೋಗ್ಯಾಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಕಾರ್ಯಕ್ರಮ ಮಾಡಿರೋದು. ಅದು ಗಾರ್ಬೇಜ್ ಜನ ಇಲ್ಲಿ ಇದ್ ಮಾಡ್ತಾರೆ ಅಂತಾರ. ಗಾರ್ಬೇಜ್ಗೋಸ್ಕರ ಅದೇ ಬಯೋಗ್ಯಾಸ್ ಅಂತ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಪ್ಲಾನ್ ಮಾಡ್ಕೊಂಡು BBMP ಅಂತ ಮಾಡ್ಕೊಂಡಿರೋದು. ನೆನ್ನೆ BZ ಜಮೀರ್ ಅಹಮದ್ ಸಾಹೇಬ್ ಇವರು ಬಂದಿದ್ರು. ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ, ಸರ್ಕಾರ ನೇತೃತ್ವದಲ್ಲಿ ನಿಮ್ಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ, ನಾಳೆವರೆಗೂ ಟೈಮ್ ಕೊಟ್ಟವ್ರೆ, ನಾಳೆ ಎಲ್ಲಾರ್ಗು ಇಲ್ಲಿಂದ ಏನೈತೆ ಸರ್ಕಾರದಿಂದ ಪರಿಹಾರ ಮಾಡ್ಕೊಡ್ತೀನಿ ಅಂತ. ವಸೀಂ ಅವರೇ, ನೇರವಾಗಿ ಕೇಳ್ತೀನಿ ಪ್ರಶ್ನೆ. ನಿಮ್ಗೆ ದುಡ್ಡು ಕೊಟ್ಟು ಇಲ್ಲಿ ಬಂದ್ ಜನ ಸೇರ್ಕೊಂಡವ್ರಂತೆ? ಇಲ್ಲ, ನೀವೇ ದುಡ್ಡು ಇಸ್ಕೊಂಡಿದ್ರಂತೆ? ತಪ್ಪಾರೋಪ ಸರ್ ಇದು. ನಾನು ಇಲ್ಲೇ ಇದೀನಲ್ಲ. 50,000, 2 ಲಕ್ಷ, 3 ಲಕ್ಷ ಈಸ್ಕೊಂಡು ವಸೀಂ ಅವ್ರಿಗೆ? ಇಲ್ಲ ಸರ್, ತಪ್ಪ ಆರೋಪ. ನಾನು ಇಲ್ಲೇ ಇದೀನ. ನಿಮ್ಮೆಲ್ಲ ಆರೋಪ ಮಾಡ್ತಿದ್ದಾರೆ. ಜನಗಳಿಗೆ ಸ್ವಲ್ಪ ಹೇಳ್ಕೊಡಂತ ವಿರೋಧಿಗಳು ಇರ್ತಾರೆ. ಸ್ವಲ್ಪ ಹೇಳು ಅಂತ ಹೆಸರು ಕೆಡ್ಸ. ವಾಸಿಂ ಬಡಾವಣೆ ಇರೋದೇ ನಿಮ್ಮ ಹೆಸರಲ್ಲಂತೆ? ಹೌದು ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಕೇಳ್ರಿ, ಇಲ್ಲಿ ವಾಸಿಂ ಬಡಾವಣೆ ಯಾಕಿದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಹೆಸರಲ್ಲೇ ಇದೆ ಅಂತ. ಅದು ಹೆಸರು ಯಾರಿಗೂ ಗೊತ್ತಿಲ್ಲ. ಅಲ್ಲಿ SRS ಬ್ಯಾಕ್ ಸೈಡ್ ಹೇಳಕ್ ಜನಕ್ ಬಂದಿಲ್ಲ. ಅಲ್ಲಿ ಯಾಕಂದ್ರೆ ನಾನು ಸುಮಾರು 40ರಿಂದ ವಾಸ ಇದ್ದೀನಿ. ಆ ವಿಚಾರಕ್ಕೋಸ್ಕರ ಏನ್ ಮಾಡೋರು, ಎಲ್ಲ ಒಂದು ಕಡೆಯಲ್ಲೇ ಆರೋಪ ಕೇಳಿ ಬರ್ತಾ ಇರುವಂತದ್ದು, ವಸೀಂ ಅವರು ದುಡ್ಡು ತಗೊಂಡ್ರು, ನಮಗ್ ಜಾಗಗಳನ್ನ ಕೊಟ್ರು ಅಂತ ಹೇಳಿ. ಇಲ್ಲ ಸರ್, ಸುಳ್ಳು ಆರೋಪ ಇದು. ನಾವು ಇಲ್ಲ ಇದೀವಿ. ಸುಳ್ಳು ಆರೋಪ ಅದು. ಸುಳ್ಳು ಆರೋಪ ಇದು. ಇವಾಗ ಜನ ಅವ್ನ ಮನೆ ಕಟ್ಕೊಳಕ್ ಒಂದ್ 50,000 30,000 ಖರ್ಚಾಗತ್ತೆ. ನಮ್ಗೆ ಗೊತ್ತಾಗಲ್ಲ, ಹಣ ಕಟ್ಕೊಡ್ರ ಅಂತಾರೆ. ನಾವು ಕಟ್ಕೊಡಕ್ ಆಗಲ್ಲ. ನೀವು ಯಾವ್ದೋ ಮೇಸ್ರಿಗೆ ಹಿಡ್ಕೊಂಡು ಕಟ್ಕೊಡ್ರಪ್ಪ ಅಂತ ನಾವು ಹೇಳ್ತೀವಿ. ಸರಿಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಡೇ 1 ಈ ಇನ್ಸಿಡೆಂಟ್ ಆಗಿದ್ದ ವೆರಿ ನೆಕ್ಸ್ಟ್ ಡೇ ನೀವು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ರಿ, ನಾನು ಕೂಡ ಆತನನ್ನ ಪ್ರಶ್ನೆ ಮಾಡಿದ್ವಿ. ಅಲ್ಲಿನ ಜನರನ್ನ ಮಾತಾಡಿಸಿದಾಗ ಜನರೇ ಒಪ್ಕೊಂಡಿದ್ರು, ನಾವಿಲ್ಲಿ ವಾಸಿಮ್ಮನನ್ನು ದುಡ್ಡು ಕೊಟ್ಟು ಬಂದಿದ್ವಿ, 40,000, 50,000, 80,000. ಅವತ್ತು ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ನಾವು ಅದನ್ನ ಗಂಭೀರವಾಗಿ ತಗೊಂಡು ಕೋಗಿಲು ಬಡಾವಣೆಯಲ್ಲಿ